ಗಣೇಶನ ಪೂಜೆ ಮಾಡಿ ಶುರು ಮಾಡ್ತೀವಿ. ಇವತ್ತು ಮೊದಲನೇ ಪ್ರೆಸ್ ಮೀಟು ಗಣೇಶ್ ಅವರ ಸಿನಿಮಾಯಿಂದ ಶುರುವಾಗ್ತಾ ಇದೆ. ಇಂಡಸ್ಟ್ರಿಗೆ ಒಳ್ಳೆಯದಾಗಲಿ, ನೆಗೆಟಿವ್ಗಳೆಲ್ಲ ನಾಶ ಆಗಿ ಒಂದು ಒಳ್ಳೆಯ ಶಕ್ತಿ ಇಂಡಸ್ಟ್ರಿಗೆ ಬರಲಿ ಅಂತ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಯಾವಾಗಲೂ ಅದೇ ಅನ್ಕೋತೀನಿ, ಹೆಚ್ಚೆಚ್ಚು ಸಿನಿಮಾ ಬೇರೆ ಬೇರೆ ರೀತಿ ಬರ್ತಿದ್ರೆ ನಾವೆಲ್ಲ ಒಂದೇ ಮರದ ಕೊಂಬೆಗಳಷ್ಟೇ. ಸಿನಿಮಾಗಳು ಚೆನ್ನಾಗಾಗಬೇಕು, ಯಾವುದೇ ಸಿನಿಮಾ ಆಗಿರ್ಬೋದು ಅದು. ಆ್ಯಂಡ್ ಕಳೆದ ವರ್ಷ ಆಗಸ್ಟ್ ಮೇಲೆ ಬಂದಿರೋಂಥ ಅಷ್ಟು ಸಿನಿಮಾಗಳು ಒಂದು ಅದ್ಭುತ ರೀತಿ ಚೆನ್ನಾಗಿ ಆಗಿದೆ. ಅದೊಂದು ಖುಷಿ ಸರ್. ನೀವು ಹೇಳಿದ ರೀತಿ ಇನ್ಮೇಲೆ ಎಲ್ಲರಿಗೂ ಒಳ್ಳೆಯದಾಗಲಿ, ಇಂಡಸ್ಟ್ರಿಗೂ ತುಂಬ ತುಂಬ ಒಳ್ಳೆಯದಾಗಲಿ. ಬರುವಂತಹ ಎಲ್ಲ ಸಿನಿಮಾಗಳು, ಅದು ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ರಿಲೀಸ್ ಆದಮೇಲೆ ಆಗುವಂಥದ್ದು. ಸೊ ಎಲ್ಲರದು ಸಕ್ಸಸ್ ಆಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೇನೆ ಸರ್. ಧನ್ಯವಾದ. ಬಹುತೇಕ ಎಲ್ಲ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡಿದ್ದೀರಾ, ಅಂದರೆ ಕೊರಿಯೋಗ್ರಾಫ್ ಮಾಡಿದ್ದೀರಾ. ಗಣೇಶ್ ಅವ್ರನ್ನೇ ಆಯ್ಕೆ ಮಾಡ್ಕೋಬೇಕು ಅಂತಿದೆಯಾ? ಅಂದರೆ ನಾನು ಎಲ್ಲ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡಿದ್ರು ನನಗೆ ಅಂತ ಪರ್ಸ್ನಲ್ ಆಗಿ ಗಣೇಶ್ ಸರ್ ಅಂದರೆ ನನಗೆ ತುಂಬ ಇಷ್ಟ. ಅವ್ರಿಗೂ ಅಭಿಮಾನಿ, ಎಲ್ಲ ಸ್ಟಾರ್ಗೆ ಅಭಿಮಾನಿ ಆಗಿದ್ರು ಗಣೇಶ್ ಸರ್ಗೆ ತುಂಬ ಪ್ರೀತಿ, ಅವ್ರಿಗೂ ಅಭಿಮಾನಿ ನಾನು. ಅದಕ್ಕೆ ಈ ಕತೆಗೆ ಗಣೇಶ್ ಸರ್ ನಮಗೆ ತುಂಬ ಇಷ್ಟ ಇದ್ರು. ಎಸ್ಪೆಷಲಿ ಹೇಳ್ಬೇಕಂದ್ರೆ ಎಲ್ಲದಕ್ಕೂ ವಿಶ್ವಾಸರೇ ನಮ್ಗೆ ಇದನ್ನೆಲ್ಲ ಲೀಡ್ ಮಾಡಿಕೊಟ್ಟಿದ್ದು, ಇದೇ ಥರ ಮಾಡಿ ಅಂತ. ಸೊ ನಾವು ಅದ್ರ ಜೊತೆಗೆ ನಾವು ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದೀವಿ. ಗಣೇಶ್ ಸರ್, ನಿಮಗೆ ಮೊದಲಿಗೆ ಹ್ಯಾಪಿ ನ್ಯೂ ಇಯರ್ ಸರ್. ಥ್ಯಾಂಕ್ ಯು ಸರ್. ಪಿನಾಕ ಅಂದರೆ ಅದರ ಅರ್ಥ ಬಂದು ಶಿವನ ಕೈಲಿರುವಂಥ ಬಿಲ್ಲು, ಧನುಸ್ಸು ಆ ಥರ ಬರುತ್ತೆ ಸರ್. ಆ ಕಂಟೆಂಟ್ ನೋಡಿದಾಗ ಒಂದು ಕಡೆ ಜನರಿಗೋಸ್ಕರ ಇದ್ದವನು ಒಂದು ದಂತಕಥೆ ಅಂತ ಹೇಳ್ತಾರೆ, ನೆಕ್ಸ್ಟ್ ನೋಡಿದ್ರೆ ಮಂತ್ರಾವಧಿ ಗೆಟಪಲ್ಲಿ ಕಾಣಿಸ್ತಾರೆ. ತುಂಬ ಶೇಡ್ಸ್ ಇರುತ್ತೆ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದಲ್ಲಿ ಅಂತ. ಖಂಡಿತವಾಗ್ಲು ಸರ್. ಓಕೆ, ಆ ಮಂತ್ರವಾದಿ ಶೇಡು ಆ್ಯಂಡ್ ಅಲ್ಲಿ ಕ್ಷುದ್ರ ರುದ್ರ ಅಂದರೆ ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ತೋರಿಸ್ತೀವಿ. ಸೊ ಇದು ಸಿನಿಮಾದ, ಇದು ಟೀಸರ್ಗೋಸ್ಕರ ಮಾಡಿರೋದಲ್ಲ, ಸಿನಿಮಾಲ್ ಕೂಡ ಇರುತ್ತೆ ಇದು. ಸೊ ಒಬ್ಬ ಮನುಷ್ಯನಲ್ಲಿ ಎರಡು ಎನರ್ಜಿ ಇರುತ್ತೆ, ಯಾವುದನ್ನು ಆ್ಯಕ್ಟಿವೇಟ್ ಮಾಡಬೇಕು ಅನ್ನೋದು ಟೀಸರಲ್ಲಿ ಹೇಳ್ತು. ಒಳ್ಳೆಯದನ್ನು ನಾವು ಹೆಚ್ಚು ತೋರಿಸ್ಬೇಕು ಅಂತ. ಸೊ ನಮ್ಮ ಸಿನಿಮಾ ಒಳ್ಳೆಯದು ಕೆಟ್ಟದ್ರ ಬಗ್ಗೆ, ಹಾಗೆ ಹಳೆಯ ಕಥೆಗಳ ಬಗ್ಗೆ ಹೇಳ್ಕೊಂಡು ಬರ್ತಾ ಇರ್ತೀವಿ. ಸೊ ಕೆಲವೊಂದು ಕಥೆಗಳು ಏನಾಗುತ್ತೆ ಸರ್, ಈಗ ಪುರಾಣ, ರಾಮಾಯಣ, ಮಹಾಭಾರತ ಎಲ್ಲ ತೊಗೊಂಡಾಗ ಪುರಾಣ ಅಂತೀವಿ, ಆದರೆ ಸಾಕ್ಷಿಗಳೆಲ್ಲ ನೋಡಿದಾಗ ನಿಜವಾದ ಘಟನೆ ಅಂತ ಅನಿಸುತ್ತೆ. ಕಿಷ್ಕಿಂಧೆಯಲ್ಲಿ ಆಂಜನೇಯ ಇದ್ದಿದ್ದು ನಿಜ ಅನಿಸುತ್ತೆ. ನಮ್ಮೂರ ಹತ್ರ ಭೀಮಾಂಜನೇಯ ಭೀಮೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಭೀಮನ ಹೆಜ್ಜೆ ಇದೆ. ಆದರೆ ಇವತ್ತು ಕೂಡ ಪ್ರತಿ ಸಂಕ್ರಾಂತಿಗೆ ಜಾತ್ರೆ ಆದಾಗ ಹೋಗಿ ನಾನು ಚಿಕ್ಕ ಹುಡುಗನಿಂದ ಅಲ್ಲಿ ಹೋದಾಗ ಭೀಮನ ಹೆಜ್ಜೆಗೆ ಹೂವು ಹಾಕಿ ಪೂಜೆ ಮಾಡಿಬಿಟ್ಟು ಬಂದಿದ್ದೀನಿ. ಸೊ ನಮ್ಮ ಸಂಸ್ಕೃತಿಯಲ್ಲಿ ನಂಬ್ತೀವಿ ನಾವು. ಅದು ಕಥೆ ಅಲ್ಲ, ಕಾಲ್ಪನಿಕನೂ ಅಲ್ಲ, ಕಟ್ಟುಕಥೆನೂ ಅಲ್ಲ, ಪುರಾಣ ಜೊತೆಯಲ್ಲಿ ನಡೆದಿರೋ ಘಟನೆ ಕಥೆ ಅಂತ ನಂಬ್ತೀವಿ ನಾವು. ಸೊ ಆ ಥರದಲ್ಲಿ ಮಾಡಿರೋವಂಥ ಒಂದು ಸಿನಿಮಾ. ಗಣೇಶ್ ಸರ್, ನೀವು ಇಂಡಸ್ಟ್ರಿ ಕಾಲಿಟ್ಟಿದ್ದೆ ವಿಲನ್ ಆಗಿ. ಎಷ್ಟೋ ಜನಕ್ಕೆ ಈ ವಿಚಾರನೇ ಗೊತ್ತಿಲ್ಲ. ಮತ್ತೆ ನಮಗೆ ನಿಮ್ಮ ಕಣ್ಣಲ್ಲಿ ಆ ಹಳೆ ಛಾಯೆ ಕಾಣಿಸ್ತು ಇವತ್ತು. ನನ್ನ ಫಸ್ಟ್ ಸಿನಿಮಾ ಬಂದಿದೆ ವಿಲನ್ ಆಗಿ ನಾನು. ಆ ಸಿನಿಮಾ ಫ್ಲಾಪ್ ಆಗೋಯ್ತು. ಆಮೇಲೆ ತುಂಬ ಸೈಕಲ್ ಹೊಡೆದು ಆಮೇಲೆ ಒನ್ ಆಫ್ ದಿ ಹೀರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಚೆಲ್ಲಾಟ, ಕಾಮಿಡಿ ಟೈಪ್ ಚೆಲ್ಲಾಟ. ಮುಂಗಾರು ಮಳೆ ಆದಮೇಲೆ ನಾನು ಏನಲ್ವೋ ಅದನ್ನು ಮಾಡಿದೆ. ನಾವು ಬಂದಿದ್ದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ, ನೆಲಮಂಗಲ. ಅಲ್ಲಿ ಹೋಗ್ಬಿಟ್ಟು ಯಾರ ಹತ್ರ ಪರ ಅಂತ ಅಷ್ಟೆಲ್ಲ ಟೈಮ್ ಇರಲಿಲ್ಲ ನಮಗೆ. ಓಕೆ, ಏನೋ ಕೆಲಸ ಮಾಡಬೇಕು, ಡ್ರಾಮಾ ಸಿಕ್ಕಿದ್ರೆ ಡ್ರಾಮಾ ಮಾಡಬೇಕು, ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಬೇಕು, ಜನ ಶಿಳ್ಳೆ ಹೊಡಿಬೇಕು, ನಮಗೆ ಚಪ್ಪಾಳೆ ಅಷ್ಟೇ ತಲೆಯಲ್ಲಿದ್ದು. ನಾನು ಕರ್ಕೊಂಡು ಹೋಗಿ ಮುಂಗಾರು ಮಳೆ ಸಿನಿಮಾಲಿ ಒಬ್ಬ ಶ್ರೀಮಂತ ಕುಟುಂಬದ ಮಗನ ಹೈ ಕ್ಲಾಸ್ ಮಗ ಮಾಡ್ಬಿಟ್ರು. ಆ ಕಲ್ಲರ್ ನೋಡ್ಬಿಟ್ಟು ಚೆನ್ನಾಗಿ ಅವನು ಯಾರು ಹೈ ಕ್ಲಾಸ್ ಹುಡುಗ ಅಂದ್ಬಿಟ್ಟು ಸೂಪರ್ ಹಿಟ್ ಆಯ್ತಲ್ಲ. ಅದಾದ ಮೇಲೆ ಏನಾಗುತ್ತೆ, ನಿಮಗೆ ಜನ ಏನು ಇಷ್ಟಪಡ್ತಾರೋ ಅದನ್ನೇ ಕೊಡಬೇಕಾಗುತ್ತಲ್ಲ ಸರ್. ಅದನ್ನು ಕೊಟ್ಟು 2006ರಿಂದ ಈಗ 2024, 18 ವರ್ಷ ಆಯಿತು. ನನಗೆ ಅನಿಸ್ತಾ ಇರುತ್ತೆ, ಸೊ ಚೇಂಜ್ ಮಾಡಬೇಕಲ್ಲ ಈಗ ಸ್ವಲ್ಪ ಏನಾದರೂ ಅಂತ. ನನಗೆ ಈ ಥರ ಕ್ಯಾರೆಕ್ಟರ್ಸು ಬೇಸಿಕಲಿ ಭಾಳ ಇಷ್ಟ ಸರ್, ಈ ಥರದ್ದು. ಆ್ಯಂಡ್ ಹಾಗಾಗಿ ನಾನು ಈ ಸ್ಟೋರಿನ ನರೇಟ್ ಮಾಡಿದಾಗ, ಪಿನಾಕ ಕಥೆನ ನರೇಟ್ ಮಾಡಿದಾಗ, ಆ ಮೇಕಪ್ಗೆ ಐ ಟುಕ್ 3.5 hours ತಗೊಂಡು ಬಂದೆ. ಅಲ್ಲಿ ನಮ್ಮ ಧನು ಆ ಸ್ಕಲ್ ಮೇಲೆ ಬೆಂಕಿ ಮೇಲೆ ನಡಿಬೇಕಲ್ಲ, ಹಿಂಗೆ ನೋಡಿದೆ, ನಡಿಬೋದಲ್ಲ ಅಂದೆ. ಸರ್ ಡೂಪ್ ಇದ್ದಾರೆ ಅಂದೆ. ಏನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಈ ಥರ, ನಾನು ಯಾರು ಈ ಥರ ನೋಡಿಲ್ಲ.
ನಾನೇ ನಡೀತೀನಿ, ಒಂದ್ಸಲಿ ನಡಿಬೋದಾ ಅಂದೆ. ಸರ್ ತೋರಿಸ್ತೀನಿ ಬನ್ನಿ ಸರ್ ಅಂತ ಧನು ಪಟ 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 ಅಂತ ನಡೆದ್ಬಿಟ್ಟ. ನಾನು ನೋಡಿದೆ ಡೈರೆಕ್ಟ್ರ್ ಹೇಳಿದ ನಾವು ಹೀರೋ ಇನ್ನೂ ನಡೀತೀವಿ ಅಂತ. ರೆಡಿ ಮಾಡ್ಕೋತೀನ ಅಂದೆ. ಶಾರ್ಟ್ ಎಲ್ಲ ರೆಡಿ ಅಣ್ಣ ಬನ್ನಿ ಅಂತ. 1 ಬುರ್ಡೆ 2 ಬುರ್ಡೆ 3 ಬುರ್ಡೆ 4ನೇ ಬುರ್ಡು ಕಾಲು ಸುಡ್ತಾ ಇದೆ, ದೊಡ್ಡ ಸುಡ್ತಾ ಇದೆ, ತೋರಿಸ್ಲಿಲ್ಲ. ಇಳಿದೆ ಕೆಳಗೆ ಇಳಿದ್ಬಿಟ್ಟು ಧನು ಕಾಲ್ಗೆ ಏನು ಹಾಕ್ಕೊಂಡಿದ್ಯಾ ಅಂದೆ. ಏನಿಲ್ಲ ಸರ್ ಹಂಗೇನು ಹೇಳಿದೆ ಅಂದ. ಹೌದಾ ಸರ್ 1 ಮೋರ್ ಅಂದ. ಈ ಸುಡ್ತಾ ಇದೆ ಹೆಂಗಪ್ಪ ಹೇಳಿ ನಾನೀಗ. ತಿರುಗಿ ಇನ್ನೊಂದು ಶಾರ್ಟ್ ಆಯಿತು, ಇನ್ನೊಂದು ಶಾರ್ಟ್ ಜಾಸ್ತಿ ಸುಟ್ಬಿಡ್ತು. ಅದೇನಾಗುತ್ತೆ, ಸ್ಕಲ್ ಮೇಲೆ ಬೆಂಕಿ ಹಚ್ಚಿದಾಗ ಆ ಸ್ಕಲ್ ಕೂಡ ಹೀಟು, ಅದು ಕೂಡ ಹೀಟ್ ಆಗ್ಬಿಡುತ್ತೆ ಬೆಂಕಿಲಿ. ಫುಲ್ಲು ನಡೆದೆ. ಆಮೇಲೆ ಹೇಳಿದ ಬಡ್ಡಿ ಮಗನೇ ಕಾಲು ಸುಡ್ತಾ ಇದೆ ನನಗೆ ಅಂದೆ. ನನಗೂ ಸುಡ್ತು ಸರ್, ಹೇಳಿಲ್ಲ ಅಷ್ಟೇ. ಸೊ ಆ ಥರ, ಸೊ ಅದು ರಿಯಲ್ಲಾಗಿ ಮಾಡಿದ್ದು. ಸೊ 3 ಅವರ್ ತೊಗೊಂಡೆ ಆ ಮೇಕಪ್ ಮಾಡೋದು. ನೋಡಿ, ಒಬ್ಬ ಆರ್ಟಿಸ್ಟ್ ಆಗಿ ನನಗೂ ಕೂಡ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡೋಕ್ಕೆ ಭಾಳ ಆಸೆ ಇರುತ್ತೆ. ಅದಕ್ಕೆ ಡೈರೆಕ್ಟ್ರು ಯೋಚನೆನೂ ಇರಬೇಕು, ಓಕೆ ಇವ್ರನ್ನ ಬೇರೆ ಥರ ತೋರಿಸ್ಬೇಕು ಅಂತ. ಈಗ ನೀವು ಹೇಳಿದ್ರಿ ಫಸ್ಟ್ ಸಿನಿಮಾ ನೀವು ವಿಲನ್ ಆಗಿ ಬಂದರೆ ಈಗ ಈ ಥರ, ಅದಕ್ಕಿಂತ ಹೆಚ್ಚಿರುತ್ತೆ ಸರ್ ಸಿನಿಮಾಲಿ. ಸರ್ ಅದೇ ನೀವು ಕೂಡ ಬೇರೆ ಬೇರೆ ಪಾತ್ರಗಳನ್ನು ಮಾಡೋ ಆಲೋಚನೆಗಳ ಬಗ್ಗೆ ಹೇಳ್ತಾ ಇದ್ರಿ. ಜೊತೆಗೆ 18 ವರ್ಷ ಮುಂಗಾರು ಮಳೆ ಜರ್ನಿನೂ ಕೂಡ ಮಾತಾಡಿದ್ವಿ. ಸೊ ಡಿಸೆಂಬರ್ 29ಕ್ಕೆ ಮುಂಗಾರು ಮಳೆ ಬಂದು 18 ವರ್ಷ ಆಯಿತು. ಸೊ ಈ ಸಂದರ್ಭಕ್ಕೂ ಕೂಡ ಗಣೇಶ್ ಅವ್ರನ್ನ ಅಂದರೆ ಒಂದಿಷ್ಟು ಬೇರೆ ಬೇರೆ ಶೇಡಲ್ಲಿ ತೋರಿಸುವಂಥ ಪ್ರಯತ್ನಗಳಿಗೆ ಕತೆಗಳನ್ನು ರೆಡಿ ಮಾಡುವಂತಹ ನಿರ್ದೇಶಕರ ಕೊರತೆ ನಮ್ಮಲ್ಲಿತ್ತ, ಅಥವಾ ನೀವು ಪಾತ್ರಗಳಿಗೆ ಒಗ್ಗಿಕೊಳ್ಳುವಂತಹ ಸಂದರ್ಭ ಲೇಟ್ ಆಯ್ತಾ ಅನ್ನುವಂಥದ್ದು ಸರ್? ಇಲ್ಲ, ನನಗೆ ಬೇರೆ ಥರದ ಸ್ಕ್ರಿಪ್ಟೇ ಬರಲಿಲ್ಲ ಜಗನ್ ಅವ್ರ. ಏನೋ ಒಂದು ಆರ್ಟಿಸ್ಟ್ಗೆ ಚೇಂಜ್ ಮಾಡಬೇಕು ಅಂತ ಇರುತ್ತೆ. ಈಗ ನೋಡಿ, ಈಗ ಬಿಡಿ, ಈಗ ಒಂದು 3-4 ವರ್ಷದಿಂದ ವರ್ಷಕ್ಕೆ 1 ಸಿನಿಮಾ 2 ಸಿನಿಮಾ ಹಂಗೆ ಆಗ್ತಾ ಇದೆ. ಬಿಫೋರ್ ನಾನು ವರ್ಷಕ್ಕೆ 3 ಸಿನಿಮಾ ಮಾಡ್ತಿದ್ದೆ. 3 ಸಿನಿಮಾ ಮಾಡಿದಾಗ ಒಂದು ಎಕ್ಸ್ಪರಿಮೆಂಟ್ ಮಾಡ್ಬೋದು. 3 ಸಿನಿಮಾ ಅಂತ ಬಂದಾಗ ಒಬ್ಬ ಆರ್ಟಿಸ್ಟ್ ಆಗಿ ಒಂದು ಎಕ್ಸ್ಪರಿಮೆಂಟ್ ಅಂತ ಮಾಡ್ಬೋದು. ಕಥೆ ಬರಬೇಕು, ಕಥೆ ಬಂದ ತಕ್ಷಣ ಪ್ರೊಡಕ್ಷನ್ ಹೌಸ್ ಕೂಡ ಅದನ್ನು ಹಾಗೆ ಎತ್ತಿಡಬೇಕು. ಈಗ ಇಷ್ಟು 18 ವರ್ಷ ಮಾಡಿದ ಪಾತ್ರಗಳು ಖುಷಿ ಕೊಟ್ಟಿದೆ, ಖುಷಿ ಕೊಟ್ಟಿಲ್ಲ ಅಂತ ಏನಿಲ್ಲ. ಬಟ್ ಆ್ಯಸ್ ಎ ಆ್ಯಕ್ಟರ್ ಬೇರೆ ಆಯಾಮನು ತೋರಿಸ್ಬೇಕಲ್ಲ, ಆ್ಯಸ್ ಎ ಆ್ಯಕ್ಟರ್ ತೋರಿಸ್ಬೇಕಾಗುತ್ತಲ್ಲ. ಬಂದಿದೆ, ಕೆಲವೊಂದು ವರ್ಕೌಟ್ ಆಗಿಲ್ಲ, ಬಿಟ್ಟಿದ್ದೀವಿ. ಐ ಥಿಂಕ್ ಇದು ರೈಟ್ ಟೈಮ್ ಅನಿಸುತ್ತೆ, ಕರೆಕ್ಟ್ ಟೈಮಲ್ಲಿ ಚೇಂಜ್ ಮಾಡಿದ್ದೀವಿ ಅನಿಸುತ್ತೆ. ಗಣೇಶ್ ಸರ್, ನಿಮ್ಮ ಕ್ಲಾಸು ಮಾಸು ಎಲ್ಲ ವೇರಿಯೇಷನ್ಸ್ನ ನೋಡ್ಕೊಂಡು ಬರ್ತಿದ್ದೀವಿ. ನೀವೇ ಹೇಳ್ದಂಗೆ ಇದು ನಿಮ್ಮ ಕರಿಯರ್ಗೆ ಮತ್ತೊಂದು ಮಹತ್ವದ ತಿರುವು ಕೊಡುವಂಥ ಒಂದು ಬೇರೆ ಜಾನರ್ ಸಿನಿಮಾ. ಸೊ ಮೊದಲ ಬಾರಿಗೆ ನಿಮ್ಮನ್ನ ಹರಿಸಿ ಬಂದಾಗ ನೀವು ಯಾವ ಥರ ಫೀಲ್ ಆದ್ರಿ? ಜೊತೆಗೆ ಶಿಲ್ಪಾ ಮೇಡಮ್ ಅವ್ರು ಏನಂದ್ರು? ಬೆಳಿಗ್ಗೆ ಟೀಸರ್ ತೋರಿಸ್ದೆ, ಶಿಲ್ಪನ್ಗೂ ಮಕ್ಳಿಗೂ ಹ್ಯಾಪಿ ನ್ಯೂ ಇಯರ್ ನೋಡಿ ಅಂತ. ಸೊ 3 ನೋಡಿ ಸಖತ್ತಾಗಿ ಮಾಡಿದಿರಿ, ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ ಅಂದರು. ಹೌದು, ಸಖತ್ತಾಗಿ ಕಾಣಿಸ್ತಾ ಇದ್ದೀವಿ. ನಾನು ಯಾಕೆ ಇಲ್ಲಿ ಥರ ಡೈಲಾಗ್ ಹೇಳಿದೆ ಅಂದರೆ, ನನ್ನ ಮಗ ಟೀಸರ್ ಒಂದೇ ಸಲ ನೋಡಿದ ತಕ್ಷಣ ಥರ ಪ್ಯಾ 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 ಅಂತಿದ್ದ. ಓಕೆ, ಇದು ನಾವು ಅಂದ್ಕೊಂಡಂಗೆ ಕಿಕ್ ಕೊಡುತ್ತೆ ಅಂತ ಅಂದ್ಕೊಂಡ್ವಿ. ಖುಷಿಯಾಗಿದ್ದಾರೆ ಸರ್. ಈಗ ನಮ್ಮ ಮನೆಯವರು ಖುಷಿ ಆಗ್ತಾರೆ. ಅದ್ರ ಜೊತೆಯಲ್ಲಿ ನೀವುಗಳೆಲ್ಲ ಸ್ನೇಹಿತರು, ಮಾಧ್ಯಮದ ಮಿತ್ರರು, ಹೌದು ಬೇರೆ ಥರ ಮಾಡಿದಿರಿ ಅಂತ ಹೇಳಿದಾಗ, ಫ್ಯಾನ್ಸ್ ಎಲ್ಲ ಬೇರೆ ಥರ ಮಾಡಿದಿರಿ ಅಂದಾಗ, ಹೌಸ್ಫುಲ್ ಫಿಲ್ಮ್ ರಿಲೀಸ್ ಆದ್ಮೇಲೆ ಹೌಸ್ಫುಲ್ ಬೋರ್ಡ್ ಬಿದ್ದಾಗ ಖುಷಿನೇ ಬೇರೆ ಸರ್. ಎಸ್ ಸರ್. ಧನಂಜಯ ಅವರೇ, ಕಂಗ್ರ್ಯಾಚುಲೇಷನ್ಸ್, ಮೊದಲ ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದೀರಾ. ಟೀಸರ್ಗೆ ಇಷ್ಟು ಬುರ್ಡೆಗಳನ್ನ, ಅಸ್ಥಿಪಂಜರಗಳನ್ನ ಬಳಸಿದ್ದೀರಾ ಅಂದ್ರೆ ಸಿನಿಮಾದಲ್ಲಿ ಎಷ್ಟು ಬಳಸ್ತಿದ್ದೀರಾ ಅಂತ, ಅದೆಲ್ಲ ರಿಯಲ್ ಹೇಗೆ ಅಂತ? ಸರ್, ಸಿನಿಮಾದಲ್ಲಿ ಇದೇನು ನೋಡಿದಿರಲ್ಲ ಸರ್, ಇದು ಬರೀ ಟೀಸರ್ ಅಷ್ಟೇನೆ. ಸಿನಿಮಾ ಬೇರೆ ಲೆವೆಲ್ಗೆ ಇರುತ್ತೆ, ಇನ್ನು ಇದಕ್ಕಿಂತ ಜಾಸ್ತಿ ಎಲಿವೇಶನ್ ಇರುತ್ತೆ. ಬಟ್ ಆ ಥರ ಇರುತ್ತೆ ಅಂತ ತೋರ್ಸೋದಕ್ಕೆ ಒಂದು ಗ್ಲಿಮ್ಸ್ ಅಷ್ಟೇ. ವಿಶ್ವಾಸ ಸರ್ ಹೇಳಿದ್ರು ಒಂದು ಕಾನ್ಸೆಪ್ಟ್ ಟೀಸರ್ ಮಾಡಿ ಅಂತ, ಅದಕ್ಕೇನೆ ಇದು ಮಾಡಿ ಈ ಥರ ಒಂದು ಕತೆ, ನಮ್ಮ ಕತೆ ಈ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಜೊತೆಗೆ ಹೊಸ ವರ್ಷಕ್ಕೆ ಗಣೇಶ್ ಸರ್ ಅಭಿಮಾನಿಗಳು ತುಂಬ ಕಾಯ್ತಾ ಇದ್ರು, ಅದಕ್ಕೋಸ್ಕರ ಇದನ್ನ ರೆಡಿ ಮಾಡಿಬಿಟ್ಟಿದ್ದು. ಬಟ್ ಜನ ಎಂಜಾಯ್ ಮಾಡ್ತಾರೆ ಸರ್ ಇದನ್ನ. ನೀವು ಹೇಳ್ದಂಗೆ ಬುರುಡೆಗಳು ಜಾಸ್ತಿನೇ ಇರುತ್ತೆ. ತುಂಬಾ ಅಂದ್ರೆ ಸರ್, ಈ 1.5 year ಅಲ್ಲಿ ಒಂದೊಂದು ಚಿಕ್ಕ ಪಾಯಿಂಟ್, ಅಂದ್ರೆ ಒಂದು ಟ್ಯಾಟು ಯಾಕಿರುತ್ತೆ, ಅವ್ರು ಯಾಕೆ ಅಚ್ಚೆ ಹೊರಿಸ್ಕೊಂಡಿರ್ತಾರೆ, ಅವ್ರು ಯಾವ ತರ ಮಾತಾಡ್ತಾರೆ, ಆ ಥರದ್ದು. ಅಂದ್ರೆ ಈ ಸಿನಿಮಾದಲ್ಲಿ ಗಣೇಶ್ ಸರ್ ಅವ್ರ ಕ್ಯಾರೆಕ್ಟರ್ ಜೊತೆ ಅವ್ರ ಜೊತೆ ಸುತ್ತುತ್ತಲ್ಲ, ಆ ಥರದ ಕ್ಯಾರೆಕ್ಟರ್ಗಳು ತುಂಬಾ ಇರುತ್ತೆ. ಗಣೇಶ್ ಸರ್ ಜೊತೆ ಮಿಂಗಲ್ ಆಗೋ ಥರ ತುಂಬಾ ಇದೆ.
ಎಲ್ಲಾನು ಅದೇ ಥರ ರಿಸರ್ಚ್ ಮಾಡಿದ್ವಿ. ಅದಕ್ಕೋಸ್ಕರ ಟೈಮ್ ತೊಗೊಂಡಿದ್ದೀವಿ. ಅದು ಗಣೇಶ್ ಸರ್ಗೂ ಗೊತ್ತು. ಗಣೇಶ್ ಸರ್ ಪ್ರತಿಯೊಂದು ಸತಿ ಹೇಳೋರು ಇದನ್ನ ಚೆನ್ನಾಗಿ ಬಂದಿದೆ, ಈ ಪಾಯಿಂಟ್ನ ಹಿಂಗೆ ಮಾಡ್ಬೋದು ಅಂತ. ಸೊ ಅದನ್ನೆಲ್ಲ ಕುತ್ಕೊಂಡು ರೀವರ್ಕ್ ಮಾಡಿರೋದಕ್ಕೆ ಇಷ್ಟೊಂದು ರಿಸರ್ಚ್. ಆ ಥರ ವಿಚಾರ ತುಂಬ ಇದೆ ಸರ್ ಇದ್ರಲ್ಲಿ ವರ್ಕೌಟ್ ಮಾಡಿದ್ದೀವಿ. ಆಮೇಲೆ ಒಂದೊಂದೇ ಸೀನ್ ಬೈ ಸೀನ್ ಅದನ್ನ ನಮ್ಮ ಸಿನಿಮಾದಲ್ಲಿ ಹೋಗ್ತಾ ಇರುತ್ತೆ ಸರ್. ಈ ರಿಸರ್ಚ್ ಮಾಡಿರೋ ವಿಷಯನೇ ನಮಗೆ ಗೊತ್ತಿರೋ ವಿಷಯ, ನಾವು ಅದನ್ನ ಸುಮ್ಮನೆ ತಾತ್ಸಾರ ಮಾಡಿರ್ತೀವಿ, ಅದನ್ನ ಇದ್ರಲ್ಲಿ ತುಂಬ ಬ್ರೈಟಾಗಿ ಗೊತ್ತಾಗುತ್ತೆ ಸರ್. ಅದನ್ನು ನೀವು ನೋಡ್ತೀರ ಸರ್. ಅಂದ್ರೆ ಈಗ ಫ್ಯಾನ್ಸ್ಗೆ ಏನೇನ್ ಬೇಕೋ ಅದೆಲ್ಲ ನನ್ನ ಡ್ಯಾನ್ಸ್ ಇಂದ ಸರ್ದ ರೊಮ್ಯಾನ್ಸ್ ಇಂದ ಎಲ್ಲ ಮಿಕ್ಸ್ ಮಾಡಿ ಇದರಲ್ಲಿ ಈ ಸಿನಿಮಾದಲ್ಲಿ ಒಂದೊಳ್ಳೆ ಕಂಟೆಂಟ್ ಬರುತ್ತೆ ಸರ್. ಒಳ್ಳೆ ಡ್ಯೂಯೆಟ್ ಸಾಂಗ್ ಇದು. ವಿಶ್ವ ಸರ್ ಲೈಕ್ ಗಣೇಶ್ ಸರ್, ನಿಮ್ದು ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿಗೆ ಒಂದು ದೊಡ್ಡ ಲೆಗಸಿ ಇದೆ. ಯು ಹ್ಯಾವ್ ಗಿವನ್ ಮೆನಿ ಬ್ಲಾಕ್ ಬಸ್ಟರ್ ಮೂವೀಸ್ ಇನ್ ವೇರಿಯಸ್ ಲ್ಯಾಂಗ್ವೇಜಸ್. ಸೊ ಕನ್ನಡದಲ್ಲಿ ವೆರಿ ಲಾಂಗ್ ಬ್ಯಾಕ್ ಬಂದಿದ್ರಿ, ಮತ್ತೆ ಈಗ ಕಮ್ ಬ್ಯಾಕ್ ಮಾಡ್ತಾ ಇದ್ದೀರಾ. ಸೊ ಇತ್ತೀಚೆಗೆ ನಿಮ್ಮ ಜಾನರ್ ಸಿನಿಮಾಗಳು ನೋಡಿದಾಗ ಸಿಮಿಲರ್ ಜಾನರ್ ಇದೆ. ಸೊ ವಾಟ್ ಮೇಡ್ ಯು ಟು ಚೂಸ್ ದೀಸ್ ಕೈಂಡ್ ಆಫ್ ಸ್ಕ್ರಿಪ್ಟ್ಸ್? Like I said, right, last 2 years we are working with all the Kannada heroes. I think I didn't get a chance to meet Upendra sir, but all other heroes we are discussing various subjects. When I met Ganesh sir, he talked about Kartikeya. That inspired me to come with a subject where it can have a different way we can introduce Ganesh sir through our movie. Best wishes, sir. ಫೈವ್ 500 years ಬ್ಯಾಕ್ ಇಂದ ನಡೆಯುವಂತ ಕತೆ ಸರ್. ಬಟ್ ಇದು ತುಂಬಾ ಇನ್ಸ್ಪೈರ್ ಆಗಿರೋ ಸ್ಟೋರಿನೇ. ನಮ್ಗೆ ಹೋಗ್ತಾ ಇದು ಗೊತ್ತಾಗುತ್ತೆ ಸರ್. ನಾನು ನಿಧಾನಕ್ಕೆ ಒಂದೊಂದೇ ನಿಮ್ಗೆ ಬಿಟ್ಕೊಡ್ತೀನಿ ಸರ್. ಧನು ಸರ್, ಈಗ ಪರ್ಟಿಕ್ಯುಲರ್ ಆಗಿ ಗಣೇಶ್ ಸರ್ನ ಬೇರೆ ಪಾತ್ರಗಳನ್ನು ನೋಡಿರುವಂಥದ್ದು ಎಲ್ರಿಗೂ ಗೊತ್ತಿದೆ. ಇಷ್ಟು ವರ್ಷದ ಅವ್ರ ಜರ್ನಿಯಲ್ಲಿ ಅವರ ಯಾವ ಪಾತ್ರ ನಿಮಗೆ ಅಂದ್ರೆ ಒಂದು ರೀತಿ ಟ್ರಿಗರ್ ಮಾಡ್ತು, ಗಣೇಶರ ಹತ್ರ ಇಂಥದ್ದೊಂದು ಕ್ಯಾರೆಕ್ಟರ್ ಮಾಡಬೇಕು ಅನ್ನುವಂಥದ್ದು? ಸೊ ಅವ್ರ ಫ್ಯಾನ್ಸ್ ಇದನ್ನ ಹೆಂಗ್ ಡೈಜೆಸ್ಟ್ ಮಾಡ್ಕೋಬಹುದು ಅನ್ನುವಂಥದ್ದು ನೆಕ್ಸ್ಟ್. ನನಗೆ ಹುಡುಗಾಟ ಸಿನಿಮಾಯಿಂದ ನಾನು ಗಣೇಶರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆಯಿಂದನೂ ಪರಿಚಯ. ಬಟ್ ಅವರು ಆನ್ ಸ್ಕ್ರೀನಲ್ಲಿ ಏನಿಗಿರ್ತಾರೋ ಅದೇ ಥರ ಆಫ್ ಸ್ಕ್ರೀನಲ್ಲೂ ಅಷ್ಟೇ ಎಲ್ಲರನ್ನೂ ಎಂಜಾಯ್ ಮಾಡಿಬಿಟ್ಟು ಸಿನಿಮಾ ಅಂತ ಬಂದಾಗ, ಶೂಟಿಂಗ್ ಅಂತ ಬಂದಾಗ ಅಷ್ಟೇ ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಮಾಡ್ತಾರೆ. ನನಗೆ ಅವಾಗಿಂದ ಒಂದು ಮನಸ್ಸಲ್ಲಿತ್ತು, ಗಣೇಶರನ್ನ ಈ ಥರನೂ ನೋಡ್ಬೋದಲ್ಲ. ಎಲ್ಲರೂ ನಗಿಸ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ಸೀರಿಯಸ್ ಆಗೂ ಇರ್ತಾರೆ. ಪ್ರತಿಯೊಂದು ಶಾರ್ಟನ್ನು ತುಂಬ ಸೀರಿಯಸ್ ಆಗಿ ಮಾಡಿ ಮತ್ತೆ ಎಂಜಾಯ್ ಮಾಡ್ತಾರೆ. ಅದನ್ನು ನಾನು ತೋರಿಸ್ಬೇಕು ಅಂತ ಒಂದು ನನಗೆ ಟ್ರಿಗರ್ ಮಾಡಿದ್ದು ಅವಾಗಿಂದನೇ ಮಾಡಿದ್ದು ಸರ್. ವಿಶ್ವ ಸರ್, ತೆಲುಗಲ್ಲೂ ನಿಮಗೆ ಬಹಳ ದೊಡ್ಡ ಹೆಸರಿದೆ. ಎಲ್ಲೋ ಕೇಳ್ಪಟ್ವಿ, ಪಿನಾಕ ಅದು ತುಂಬ ದೊಡ್ಡ ಎಕರೆಗಳಲ್ಲಿ ಸೆಟ್ ಎಲ್ಲ ಹಾಕಿ ಶೂಟಿಂಗ್ ಶುರುವಾಗಿದೆ ಅಂತ. ಪ್ಯಾನ್ ಇಂಡಿಯನ್ ಅಪ್ರೋಚ್ಗೆ ಹೇಗೆ ಕನೆಕ್ಟ್ ಆಗುತ್ತೆ ಈ ಸಿನಿಮಾ? See, this movie has a very solid story content. It goes all the way 500 years back. We have a lot of adventure in this. Very great grand visuals and a solid protagonist and antagonist characters. So on top of it, yeah, with Dhanu sir, you can expect very good dance numbers. So I cannot reveal too much on the story, but we have done extensive research. Once we choose, we have to introduce Ganesh sir in a different role or different character. So, and also with the goal we set is we should make it a pan-India movie. So, and that's how we got Hari Vedant sir also from Mumbai, who has a lot of experience dealing with the larger grand visuals. And we have done most of the VFX work in the last 7 to 8 months. So this is one of the movies where we'll do VFX ahead of doing the actual shoot. So again, to answer your question,
we want to make this Kannada film to be a true pan-India movie. ಸರ್ ಇಲ್ಲ ಇಲ್ಲ 2 ಇರುತ್ತೆ ಸರ್, 2 ಇರುತ್ತೆ. ಇದು ಐ ಥಿಂಕ್ ಫೆಬ್ರವರಿಯಿಂದ ಶುರು ಮಾಡಿಬಿಡ್ತೇವೆ. ಯಾಕೆ ಇಷ್ಟು ಕಾನ್ಫಿಡೆಂಟ್ಲಿ ಹೇಳ್ತಿದ್ದೀನಿ ಅಂದರೆ, ವಿಶ್ವ ಸರ್ ಹೇಳಿದಾಗೆ ಈ VFX ನಮ್ಮ ಪ್ರೊಡಕ್ಷನ್ ಹೌಸ್ದೇ ಇರೋದ್ರಿಂದ ಆಲ್ರೆಡಿ ವಿ ಹ್ಯಾವ್ ಒಂದು ಸ್ಟ್ರಕ್ಚರ್ನ ಮಾಡಿಬಿಟ್ಟಿದ್ದೀವಿ. ನಮ್ಮ ಸಿನಿಮಾಟೋಗ್ರಫರು ಧನು, ನಮ್ಮ ಹೋಲ್ VFX ಟೀಮ್ ಏನಿದೆ, ಒಂದು ಅರೇನಾನ ಕ್ರಿಯೇಟ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವು. ಅದು ಒಂದಷ್ಟು ಮಟ್ಟದ ಕೆಲಸವನ್ನು ಮುಗಿಸಿದ್ದೇವೆ. ಸೊ ಹಾಗಾಗಿ ಅದೇ ಸ್ವಲ್ಪ ಟೈಮ್ ತೊಗೊಂಡಿದ್ದು ಹೆಚ್ಚು ನಮಗೆ. ಸೊ ಹಾಗಾಗಿ ಫೆಬ್ರವರಿಯಿಂದ ಶುರು ಮಾಡಿಬಿಡ್ತೇವೆ. ಸೊ ಮೋರ್ ದೆನ್ ಶೂಟಿಂಗ್ ಜೊತೆಯಲ್ಲಿ ನಮಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಹೆಚ್ಚಿರೋದ್ರಿಂದ ಸೊ ಅದನ್ನು ನೋಡ್ಕೊಂಡು ಮಾಡ್ತೀವಿ ಸರ್. ಸೊ ಯೂಶಲಿ ಏನಾಗುತ್ತೆ, ಸಿನಿಮಾ ಸ್ಟಾರ್ಟ್ ಆದಮೇಲೆ ನಾವು ಪೋಸ್ಟ್ ಪ್ರೊಡಕ್ಷನ್ ಕಡೆ ಹೋಗ್ತಾ ಇರ್ತೀವಿ. ಸೊ ಇಲ್ಲಿ ಕಥೆನೇ ನಮ್ಮ ಕಡೆ ಇರೋದ್ರಿಂದ ಆ ಪೋಸ್ಟ್ ಪ್ರೊಡಕ್ಷನ್ಸ್ ಏನಿದೆ ಫಸ್ಟೇ ಒಂದಷ್ಟು ಡಿಸೈನ್ಗಳನ್ನ ಮಾಡಿಕೊಂಡು ಈಗ ಶೂಟ್ ಹೋಗ್ತಾ ಇದ್ದೀವಿ. ಸೊ ಇದು ಒಂದು ಬ್ರೀಫ್ ನಮ್ಮ ಸಿನಿಮಾದ. ಸರ್ ಸೆಟ್ಸಲ್ಲಿ ಅರ್ಧ ಇರುತ್ತೆ ಸರ್, ಹಾಫ್ ಆಫ್ ದ ಸಿನಿಮಾ ಸೆಟ್ಸಲ್ಲೇ ಇರುತ್ತೆ. ಪ್ರೊಡ್ಯೂಸರ್ ಸರ್, ಹೆಣ್ಮಕ್ಳಿಂದನೇ ಈ ಕ್ವಶನ್ ಬರೋದು ನೋಡಿ. ಹೋಗ್ತಾ ಹೇಳ್ತೀವಿ ಮೇಡಮ್, ಇದನ್ನು ಇರಬೇಕಾ ಇರಬಾರ್ದಾ ನೋಡಿ, 2 ಧ್ವನಿ ಬಂತು. ಇರಲಿ, ನಮ್ಮ ಡೈರೆಕ್ಟ್ರ್ ಏನ್ರಿ ಡೈರೆಕ್ಟ್ರ್ ಎಲ್ಲಿ ಅಲ್ವಾ, ಶಕ್ತಿ ಇರಲೇಬೇಕಲ್ಲ. ಪ್ರೊಡ್ಯೂಸರ್ ಸರ್, ಸರ್ ನಾವು ಕನ್ನಡ ಆ್ಯಂಡ್ ತೆಲುಗು ಫಸ್ಟ್ ತೊಗೊಂಡು ಹೋಗ್ತೇವೆ. ಒಟ್ಟಿಗೆ ಹೋಗ್ತೇವೆ. ಟ್ರೈ ಮಾಡ್ತೀನಿ ಸರ್. ನಮಗೆ ಏನಾಗಿದೆ, ಬೆಂಗಳೂರಲ್ಲಿ ಇರೋ ನಮ್ಮೆಲ್ರಿಗೂ ಎಲ್ಲ ಭಾಷೆ ವಸ್ತುಂತಿ, ಎಲ್ಲ ಭಾಷೆ ಬರುತ್ತೆ. ಸೊ ನೋಡ್ಕೊಂಡು ಮಾಡೋಣ ಸರ್. ಸೊ ಮತ್ತೊಮ್ಮೆ ಇನ್ನು ಅಷ್ಟೇನಾ, ಇದು ಏನಾದರೂ ಒಂದಿದೆ ಪ್ರೊಡ್ಯೂಸರ್. ಸತ್ಯ. ನಾನು ಫಸ್ಟು ನಾವೆಲ್ಲ ಸಿಕ್ಕಿದಾಗ ಸಿನಿಮಾಗಳ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದಾಗ ಕಾರ್ತಿಕೇಯ 2 ಹೇಗೆ ಕೃಷ್ಣ ಕಾನ್ಷಿಯಸ್ನ ಕನೆಕ್ಟ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ವಿಶ್ವ ಸರ್ಗೆ ನಾನು, ಧನು ಅವರು, ವಿಜಯ್ ಮೇಡಮ್, ವಿಶ್ವ ಸರ್ 4 ಜನ ಕೂತ್ಕೊಂಡು ಮಾತಾಡಬೇಕಾದ್ರೆ ಆ ಕೃಷ್ಣ ಕಾನ್ಷಿಯಸ್ ಇದೆಯಲ್ಲ, ಗೋವರ್ಧನಗಿರಿ ತೋರಿಸ್ತಾರೆ ಕೃಷ್ಣನ ಬಗ್ಗೆ. ಹೌದು, ನಮ್ಮ ಒಳಗೆ ಕೃಷ್ಣ ಇದ್ದರು. ಇವತ್ತು ಕೂಡ ಅಲ್ಲಿ ಗೋವರ್ಧನ ಅಲ್ಲಿಗೆಲ್ಲ ಹೋದಾಗ ಚಪ್ಪಲಿ ಹಾಕೊಂಡು ನಡೆಯಲ್ಲ ಯಾರು, ಬಿಕಾಸ್ ಕೃಷ್ಣ ನಡೆದಂತಹ ಜಾಗ ಇದು ಅಂತ. ಸೊ ಇದ್ರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಮಗನ್ಸಿದ್ದು, ಇಂಟರ್ನ್ಯಾಷನಲ್ ಕತೆ ಬಂದು ಮಾಡೋದಕ್ಕಿಂತ ನಮ್ಮತನದ, ನಾನು ಚಿಕ್ಕ ಹುಡುಗನಿಂದ ಏನು ಚಂದಮಾಮ ಕಥೆಯನ್ನು ಕೇಳಿ ಬೆಳೆದಿದ್ದೀನಿ, ನಮ್ಮತನದ ನಮ್ಮ ಕಥೆಯನ್ನು, ನಮ್ಮ ರಾಜನ ಕಥೆಯನ್ನು, ನಮ್ಮ ಜನರ ಕಥೆಯನ್ನು, ನಮ್ಮ ತಂತ್ರ ಮಂತ್ರದ ಕಥೆಯನ್ನು ಇವತ್ತಿನ ಲೆಕ್ಕದಲ್ಲಿ ಹೇಳಿದ್ರೆ ಹೇಗಿರುತ್ತೆ, ಅವತ್ತು ಇವತ್ತು ಮಿಕ್ಸ್ ಮಾಡಿ ಅಂದಾಗ ಜಸ್ಟ್ ಐಡಿಯಾ ಅಷ್ಟೇ ಮಾಡಿದ್ವಿ. ಆವಾಗ ಧನು ಅವರು ಮತ್ತು ವಿಜಯ ಮೇಡಮ್ ಅವರು ಇದೊಂದು ನಾಟ್ ಹೇಳಿದ್ರು, ಈ ಥರ ಒಂದಿದೆ ಸರ್ ಅಂತ. ಸೊ ಹೆಚ್ಚೆಚ್ಚು ರಿಸರ್ಚ್ ಮಾಡಿರೋದು ವಿಜಯ ಮೇಡಮು, ಧನು ಆ್ಯಂಡ್ ನಮ್ಮ ರೈಟ್ರು ಚಂದು. ಸೊ ಬೇರೆ ಬೇರೆ ಥರದ ಬುಕ್ಗಳನ್ನ, ಹಳೆಯ ಪುಸ್ತಕಗಳನ್ನ ಓದಿ ಅಲ್ಲಿರೋ ಒಂದಷ್ಟು ಅಂಶಗಳನ್ನ ತಗೊಂಡು ಸೊ ಆ ಥರದಲ್ಲಿ ಮಾಡಿರೋ ಒಂದು ಕಥೆ ಸತ್ಯ. ಸರ್ ವಿಶ್ವ ಸರ್, ಇದು 49ನೇ ಚಿತ್ರ ನಿಮ್ಮದು ಪಿನಾಕ. ಇಂಡಸ್ಟ್ರಿ ಬಗ್ಗೆ, ಕನ್ನಡ ಇಂಡಸ್ಟ್ರಿಗೆ ಮುಂದಿನ ಪ್ರಾಜೆಕ್ಟ್ಗಳು ಹೇಗಿರುತ್ತೆ? 50ನೇ ಸಿನಿಮಾ ಕನ್ನಡದಲ್ಲೇ ಇರುತ್ತೆ. ಬೇರೆ ಬೇರೆ ಪ್ಲಾನ್ಗಳು ಯಾರ ಜೊತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರೋ ಪ್ಲಾನ್ ಹಾಕೊಂಡಿದ್ದೀರಾ? This is the 4th Kannada movie. So we recently announced one with Sri Murli, and
soon we'll announce a movie with Shivraj Kumar sir. So the story is almost finalized. And with Dhruv Sarja sir, we've been talking for a while. We are yet to finalize the story. So this year we'll have 4 Kannada movies in making, at least in 2025. 50th movie, we are doing something in the scale of Avatar, but it is more with the tribal and animal background. We have not finalized the cast. So this movie, the team is working for almost 6 years in developing various visual elements. So the casting, I don't know who they're going to be, but the 50th movie will be announcing soon. But that will be a pan-global movie. That is a pan-global movie, so it will be in English, Telugu, Kannada, Hindi, and maybe a few other foreign languages. ಮಾಸ್ಟರ್ ಟೀಸರ್ ತುಂಬ ಪ್ರಾಮಿಸಿಂಗ್ ಆಗಿದೆ, ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ತುಂಬ ಹೋಮ್ವರ್ಕ್ ಮಾಡಿದ ಅನ್ಸುತ್ತೆ. ಉಗುರು ಬಗ್ಗೆ ಎಲ್ಲ ತುಂಬ ಗಮನ ಕೊಟ್ಟಿದ್ದೀರಾ, ಉಗುರುಗಳು ಹೆಂಗೆ ಇರಬೇಕು ಅಂತ ಮಾಡಿದ್ದೀರಾ. ಗಣೇಶ್ ಸರ್ಗೆ ನನ್ನ ಪ್ರಶ್ನೆ, ಇದರಲ್ಲಿ ಹೀರೋನು ನೀವು, ವಿಲನು ನೀವೇನೋ ಡಬಲ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ ಹೇಗೆ? ಇದು ಟೀಸರ್, ಸೊ ಅದು 2 ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಏನಿರುತ್ತೆ ಅಂತ ತೋರಿಸಿದ್ವಿ ಒಬ್ಬ ಮನುಷ್ಯನಲ್ಲಿ. ಅದು ಹೋಗ್ತಾ ಹೋಗ್ತಾ ಒಂದೊಂದಾಗೆ ಹೇಳ್ತೀನಿ ಸರ್. ಓಕೆ, ಆಮೇಲೆ ಬೇರೆ ಯಾರು ಇರ್ತಾರೆ ಆರ್ಟಿಸ್ಟ್ಗಳೆಲ್ಲ? ವಿ ಆರ್ ಫೈನಲೈಸಿಂಗ್ ಸರ್, ಒಬ್ಬೊಬ್ಬರನ್ನಾಗೆ ಫೈನಲೈಸ್ ಮಾಡ್ತಾ ಇದ್ದೀವಿ. ಓಕೆ, ವಿತಿನ್ 1 ವೀಕ್ ಫೈನಲೈಸ್ ಮಾಡಿಬಿಡ್ತೇವೆ. ಸಂಕ್ರಾಂತಿಗೆ ಏನು ಆರ್ಟಿಸ್ಟು ಏನು ಹೇಗಿದೆ ಅಂತ ಇದಾಗುತ್ತೆ. ಆಲ್ಮೋಸ್ಟ್ 90% ಫೈನಲೈಸ್ ಮಾಡಿದ್ದೀವಿ ಸರ್. ಈಗ ಫೆಬ್ರವರಿ 1st or 2nd ವೀಕಿಂದ ಡೇಟ್ಸ್ ಅಂತ ಹಾಕಿದಾಗ ದೆನ್ ವಿಲ್ ಟೆಲ್. ಅಂದರೆ ಇದರಲ್ಲಿ ಮಾಟ ಮಂತ್ರ ಅದರ ಬಗ್ಗೆ ಎಲ್ಲ ಹೇಳಕ್ಕೆ ಹೋಗಿದ್ದೀರಾ ಹೇಗೆ? ಮಾಟ ಮಂತ್ರ ಅದರ ಬಗ್ಗೆ ಇಟ್ಸ್ ಅ ಮಿಕ್ಸ್ಚರ್ ಸರ್, ಮಿಕ್ಸ್ಚರ್. ಇಲ್ಲಿ ಮಾಟ ಮಂತ್ರದ್ದೇ ಅಂತ ನಾವು ಆ ಥರದ್ದು ಇದ್ರೂ ಕೂಡ ಸೈಂಟಿಫಿಕಲಿ ಕೂಡ ಅದನ್ನು ಹೇಳ್ತಾ ಹೋಗ್ತಾ ಇರ್ತೀವಿ. ಅಂದರೆ ಅಗೋರಿ ಕ್ಯಾರೆಕ್ಟರ್ ನೀವು ಮಾಡ್ತಾ ಇದ್ದೀರಾ? ಇಲ್ಲ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬ ಆಯಿತು. ಈಗ ನಾನು ಹೇಳಿದ್ನಲ್ಲ, ಇದೊಂದು ಕ್ಷುದ್ರ ಹಾಗೂ ರುದ್ರ, ನಾನು 2 ಆ್ಯಸ್ ಅ ಆ್ಯಕ್ಟರ್ ಈಗ ಡೈರೆಕ್ಟ್ ಹೇಳಿದ್ರೆ ಕನ್ವೆ ಮಾಡಬೇಕಲ್ಲ ಪರ್ಫಾರ್ಮೆನ್ಸಲ್ಲಿ. ಸೊ ಅದು ಮೇಕಪ್ ಏನೇ ಹಾಕಿದ್ರೂ ಕೂಡ ಕನ್ವೇಯಿಂಗ್ ಫ್ಯಾಕ್ಟ್ರಿ ಇರುತ್ತಲ್ಲ, ಸೊ ಆ ಥರದಲ್ಲಿ ತುಂಬ ಇದೆ ಸರ್. ಖಂಡಿತವಲ್ಲ ಸರ್, ಖಂಡಿತವಲ್ಲ. ನಾನು ಕೊರಿಯೋಗ್ರಫಿ ತುಂಬ ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ನಾನು ಚಿಕ್ಕ ವಯಸ್ಸಿಂದನೇ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ಟೆ ಸರ್. ನಾನು ಒಂದು 95, 96 ಆವಾಗಲೇ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ಟೆ, ಚಿಕ್ಕ ಇದ್ದಂಗೆ ಸ್ಟಡಿ ಮಾಡಬೇಕಾದ್ರೇ. ಬಟ್ ಡೈರೆಕ್ಷನ್ ಮಾಡಬೇಕು ಅಂತ ಮೈಂಡಲ್ಲಿ ಇಲ್ಲ ಸರ್. ನನಗೆ ಒಂದ್ಸತಿ ವಂಶಿ ಸಿನಿಮಾ ಮಾಡ್ಬೇಕಾದ್ರೆ ಅಪ್ಪು ಸರ್ ಹೇಳಿದರು, ಧನು ನೀನು ಒಂದಲ್ಲ ಒಂದ್ಸಲ ನೀನು ಡೈರೆಕ್ಟರ್ ಆಗ್ತೀಯ ಅಂತ. ಅದ್ರಲ್ಲಿದ್ವಿ ನಾನು, ನೀವು ಯಾಕೆ ಹೇಳ್ತಾ ಇರ್ತೀವಿ ಸರ್ ಇದು ಅಂತ. ಇಲ್ಲ ನಾನು ನೀನು ಆಗ್ತೀಯ, ನಿನಗೆ ಗೊತ್ತಿಲ್ಲ ನೀನು ಆಗ್ತೀಯ ಅಂದರು. ಸರ್ ನಂಗೆ ಅದೆಲ್ಲ ಐಡಿಯಾ ಇಲ್ಲ ಸರ್, ನಾನು ಬರೀ ಡ್ಯಾನ್ಸು ಅದು ಇದು ಮಾಡ್ಕೊಂಡು ಹೋಗ್ತೀನಿ ಸರ್ ಅಂತ. ನಿನಗೆ ಗೊತ್ತಾಗುತ್ತೆ ಬಿಡು ಅಂದರು. ಇವತ್ತು ಅವರಿಲ್ಲ ಅಷ್ಟೇ, ಬಟ್ ಅವ್ರು ಅಂದ್ಕೊಂಡಿದ್ದಾಗಿದೆ. ಕೊರಿಯೋಗ್ರಫಿ ಆಲ್ರೆಡಿ ಒಂದು 500 ಮೂವೀಸ್ ಆಗಿದೆ ಸರ್. ನಾನು ಡ್ಯಾನ್ಸರ್ ಆಗಿಂದ ಅಸಿಸ್ಟೆಂಟ್ ಆಗಿ ಒಂದು ಮೋರ್ ದೆನ್ 10,000 ಸಾಂಗ್ಸ್ ಮಾಡಿದ್ದೀನಿ ಸರ್ ಅಸಿಸ್ಟೆಂಟ್ ಆಗಿ. ಚಿಕ್ಕ ವಯಸ್ಸಿಂದ ಇಲ್ಲೇ ಇರೋದ್ರಿಂದ ಹಂಗೆ ಮಾಡಿದ್ದೀನಿ. ಕೊರಿಯೋಗ್ರಫಿ 500 ಮೂವೀಸ್ ಆಗಿದೆ ಸರ್. ಅದೇ ಸರ್, ಸ್ಕೂಲಿಂದನೇ ಇಲ್ಲಿ ಬಂದ್ಬಿಟ್ಟೆ ಸರ್. ಇದು ಒಂದು ಸ್ಕೂಲೇ ನನಗೆ. ಸೊ ಇಲ್ಲಿರೋರಿಗೆಲ್ಲ ಸೀನಿಯರ್ ಅಂದರೆ ನಮ್ಮ ಧನುನೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒನ್ ಲಾಸ್ಟ್ ಕ್ವೆಶ್ಚನ್. ನೀವಾಗಲೇ ಈಶ್ವರಿ ಅಂತ ಹೇಳಿದ್ರಲ್ಲ, ಅವಾಗಿಂದ ನನಗೆ ದೊಡ್ಡ ಅಭಿಮಾನಿ. ಅವಾಗಿಂದಾನೇ ನೋಡ್ತಾ ಇದ್ದೆ, ಅಮ್ಮ ನೋಡ್ತಾ ಇದ್ರು. ಏನೋ ಅಂತ ಗೊತ್ತಿಲ್ಲ, ನೀವು ಅಂದರೆ ಇಷ್ಟ, ನಿಮ್ಮ ಕ್ಯಾರೆಕ್ಟರ್ ಅಂದರೆ ಇಷ್ಟ ಅನ್ನೋ ಅದಕ್ಕೋಸ್ಕರ ಕುತ್ಕೊಂಡು ಹೋಮ್ವರ್ಕ್ ಮಾಡ್ದಿರಂಗೆ ನಿಮ್ಮದು ನೋಡ್ತಾ ಇದ್ದೆ, ಸ್ಕೂಲ್ ಹೋಮ್ವರ್ಕ್ ಬಿಟ್ಬಿಟ್ಟು. ಸೊ ಆ ಥರ ಅಭಿಮಾನಿ. ಆ್ಯಂಡ್ ಇವಾಗ ನಿಮ್ಮ ಎಲ್ಲರೂ ಹೇಳಿದ್ರು ರೊಮ್ಯಾಂಟಿಕ್ ನೋಡಿದ್ದೀವಿ, ಕಾಮಿಡಿ ಜಾನರಲ್ಲಿ ನೋಡಿದ್ದೀವಿ, ಎಲ್ಲ ನೋಡಿದ್ದೀವಿ ಅಲ್ವಾ. ಸೊ ಈ ಥರ ಒಂದು ಕ್ಯಾರೆಕ್ಟರ್ಗೆ ನೀವು ಯಾವ ಥರ ಪ್ರಿಪೇರ್ ಆಗಿದ್ದೀರಾ? ಅಂದರೆ
ಯಾವ ಥರ ಹೋಮ್ವರ್ಕ್ ಮಾಡ್ತಾ ಇದ್ದೀರಾ, ಹೆಂಗೆ ಚಾಲೆಂಜಿಂಗ್ ಇದೆಯಾ, ಹೇಗೆ? ಮೇಡಮ್, ನಾವೆಲ್ಲ ಇರೋದು ಕ್ರಿಯೇಟಿವ್ ಫೀಲ್ಡ್ ಆಗಿರೋದ್ರಿಂದ ನೀವೇನೇ ಒಂದು ಫ್ರೇಮ್ ಹಾಕೋಬೋದು ಅಷ್ಟೇ. ಫ್ರೇಮ್ ಹಾಕೋಬೋದು, ನಾನು ಈ ಥರ ಮಾಡ್ತೀನಿ ಅಂತ. ಆನ್ ದ ಲೊಕೇಶನ್ ನೀವು ವಿತ್ ಡೈಲಾಗ್ಸ್ ಈಗ ಕೂತ್ಕೊಂಡು ನೀವು ಡೈಲಾಗ್ಸ್ ಕೇಳಿದಾಗ ಒಂದು ಹೊಳಿಬೋದು, ಬಟ್ ವಿತ್ ಮೇಕಪ್ ಲೊಕೇಶನ್ ಇದ್ದಾಗ ನಿಮ್ಗೆ ಬೇರೆ ಐಡಿಯಾಸ್ ಬರ್ಬೋದು. ಬಿಕಾಸ್ ಕ್ರಿಯೇಟಿವ್ ಎನಿ ಟೈಮ್ ಅದು ಚೇಂಜ್ ಆಗ್ತಾನೆ ಇರುತ್ತೆ. ಹೋಮ್ವರ್ಕ್ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಈಗ ಥರ ಅದೇನು ಹೋಮ್ವರ್ಕ್ ಇರಲಿಲ್ಲ. ಜಸ್ಟ್ ನನಗೆ ಡೈಲಾಗ್ ಕಳಿಸಿದ್ರು, ನಾನು ಯೋಚನೆ ಮಾಡ್ತಿದ್ದೆ ನಾನು ಬೇರೆ ಥರದ್ದು ಹೇಗೆ ಡೆಲಿವರ್ ಮಾಡ್ಬೋದು ಅಂತ. ಸೊ ಒಂದು ಫ್ರೇಮ್ ಹಾಕ್ಕೊಂಡಿದ್ದೆ. ವೈಲ್ ಶೂಟಿಂಗ್ ಇವೆಲ್ಲ ಎಲ್ಲ ನೋಡಿರೋಂಥವನು, ಒಬ್ಬ ಅಘೋರಿ ಥರ ಇರೋವನಿಗೆ ಅವನೇನು ಎಕ್ಸೈಟ್ ಆಗಲ್ಲ, ಅವನು ಫ್ಲ್ಯಾಟ್ ಆಗಿರ್ತಾನೆ ಅಲ್ವಾ. ಎಲ್ಲ ನೋಡಿ ಎಲ್ಲ ಎನರ್ಜಿ ಇದೆ ಅಂಥವನು. ಬಟ್ ಅವನ ಬಗ್ಗೆ ಹೇಳಬೇಕಾದ್ರೆ ಮಾತ್ರ ನನ್ನನ್ನು ಯಾರು ಎದುರಾಕೊಳ್ಳೋಕ್ಕಾಗಲ್ಲ ಅನ್ನೋದಲ್ಲ, ಅದನ್ನೊಂಥರ ನಗನಗ್ತಾ ಹೇಳಬೇಕು ಅನ್ನೋದು ನನ್ನ ತಲೆಯಲ್ಲಿ ಇತ್ತು. ಅದು ಆನ್ ದ ಲೊಕೇಶನ್ ಮಾಡಿದ್ದು. ಸೊ ಫ್ರೇಮ್ ಇರುತ್ತೆ ಪ್ರತಿಯೊಂದು. ಸೊ ವೈಲ್ ಆ್ಯಕ್ಟಿಂಗ್, ಪರ್ಫಾರ್ಮಿಂಗ್ ಆ್ಯಂಡ್ ನಿಮ್ಮ ಕೋ ಆರ್ಟಿಸ್ಟ್ ಜೊತೆ ಪರ್ಫಾರ್ಮ್ ಮಾಡಬೇಕಾದ್ರೆ ಅದೆಲ್ಲ ಚೇಂಜ್ ಆಗುತ್ತೆ.